ನಮಸ್ತೆ ಎಲ್ಲರಿಗೂ ಸಂಗ್ರಾಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಸೊ ಇವತ್ತಿನ ಟಾಪಿಕ್ ಏನು ಅಂದರೆ ಈ ಸ್ವತ್ತು. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರ ಎಲ್ಲ ಗ್ರಾಮ ಪಂಚಾಯತಿ ಅಂಡರ್ ಬರೋ ನಿವೇಶನಗಳಿಗೆ ಈ ಸ್ವತ್ತನ್ನು ರಿಲೀಸ್ ಮಾಡಿದ್ದಾರೆ. ಸೊ ಈ ಸ್ವತ್ತು 2.0. ಸೊ ಎಲ್ಲರಿಗೂ ಇದು ಖುಷಿ ತರುವ ಸುದ್ದಿ. ಸೊ ಇವತ್ತು ನಾವೇನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಅಂದರೆ ಈ ಸ್ವತ್ತು 2.0ಗೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳೇನು, ಮತ್ತು ಆ ಈ ಸ್ವತ್ತು 2.0 ವೆಬ್ಸೈಟ್ನ ಆ್ಯಕ್ಸಸ್ ಮಾಡೋದು ಹೇಗೆ, ಮತ್ತು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್, ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಡಾಕ್ಯುಮೆಂಟು. ಸೊ ಈ ಡಾಕ್ಯುಮೆಂಟ್ನ ನಾವು ಕಾವೇರಿ ವೆಬ್ಸೈಟಲ್ಲಿ ಹೆಂಗೆ ಹೋಗಿ ಡೌನ್ಲೋಡ್ ಮಾಡೋದು, ಸೊ ಈ ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಈ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಆಗಿರುತ್ತೆ. ಪಾರ್ಟ್ 1ನಲ್ಲಿ ನ ಹೆಂಗೆ ಡೌನ್ಲೋಡ್ ಮಾಡೋದು ಅನ್ನೋದು ಹೇಳ್ಕೊಡ್ತೀವಿ. ಪಾರ್ಟ್ 2 ವಿಡಿಯೋದಲ್ಲಿ ಈ ಸ್ವತ್ತು 2.0 ವೆಬ್ಸೈಟ್ನ ಹೆಂಗೆ ಆಕ್ಸೆಸ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಏನಾದರೂ ನಿಮಗೆ ಕ್ವಶನ್ಸ್ ಏನಾದರೂ ಇದ್ರೆ ಕಮೆಂಟ್ಸಲ್ಲಿ ಹಾಕಿ. ಗೊತ್ತಿದ್ರೆ ಹೇಳ್ತೀವಿ, ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಹೇಳ್ತೀವಿ. ಓಕೆ, ನಿಮ್ಮದು ನಾರ್ಮಲ್ ಬ್ರೌಸರ್ಗೆ ಹೋಗಿ ಕಾವೇರಿ 2.0 ಅಂತ ಸರ್ಚ್ ಮಾಡಿದ್ರೆ ನಿಮ್ಮದು ಫಸ್ಟ್ ಲಿಂಕ್ ಏನು ಬರುತ್ತೆ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮದು ಒಂದು ವೆಬ್ ಬ್ರೌಸರ್ ಓಪನ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಅಂತ ಇದೆ ನೋಡಿ, ರೈಟ್ ಸೈಡು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಅಕೌಂಟ್ ಇದ್ದರೆ ಅಕೌಂಟ್ನ ಆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಿಡ್ಕೊಂಡು ನೀವು ಲಾಗಿನ್ ಆಗ್ಬೋದು. ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ನಾವು ಜಸ್ಟ್ ರಿಜಿಸ್ಟರ್ ಆಗ್ಬಿಡ್ತೀವಿ. ನಿನ್ನ ಹತ್ರ ಇಲ್ವಲ್ಲ ಅಕೌಂಟು, ಯಾಕೆ ಯೂಸರ್ ನೇಮ್ ಹೊಡಿತೀವಿ ಅಕೌಂಟ್ ಇಲ್ಲ ಅಂತ. ರಿಜಿಸ್ಟರ್ ಹೋಗಿ ರಿಜಿಸ್ಟರ್ ಮಾಡಿ ತೋರಿಸ್ಬಿಡ್ತೀವಿ ಹೆಂಗೆ ಅಂತ. ಇಲ್ಲಿ ರಿಜಿಸ್ಟರ್ ಅನ್ಕೊಂಡು ಫಸ್ಟ್ ನೇಮ್ ಒಂದು ಹಾಕು, ನಿಂದೆ ಹಾಕ್ಬಿಡು. ನಿಮ್ಮ ಹೆಸರು ಹಾಕಿ, ಲಾಸ್ಟ್ ನೇಮ್ ಹಾಕ್ಬಿಡಿ, ಜೆಂಡರ್, ಮೊಬೈಲ್ ನಂಬರ್ ಹಾಕಿ. ಬಂತು ನೋಡಿ. ಓಕೆ ಫ್ರೆಂಡ್ಸ್, ನಿಮಗೆ ಯಾವ ಮೇಲ್ ಐ ಡಿಲಿ ರಿಜಿಸ್ಟರ್ ಮಾಡಿರ್ತೀರೋ ಅದೇ ಮೇಲ್ ಐ ಡಿಲಿ ಪಾಸ್ವರ್ಡ್ ಬಂದಿರುತ್ತೆ. ಸೊ ನೆಕ್ಸ್ಟ್ ತಿರ್ಗಾ ಆ ಪಾಸ್ವರ್ಡ್ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡಿ. ಸೇಮ್ ನೀವು ಕೊಟ್ಟಿರೋ ಇಮೇಲ್ ಐ ಡಿ ಮತ್ತೆ ಪಾಸ್ವರ್ಡ್ ಇದನ್ನ ಹೇಳೋಕ್ಕಾಗಲ್ಲ, ನೋಡಿಕೊಂಡೆ ಟೈಪ್ ಮಾಡಿ. ಎಫ್ ಹೇಳೋ ಜೆ ಸ್ಮಾಲ್ JU, ಕ್ಯಾಪಿಟಲ್ H, ಸ್ಮಾಲ್ I, ಕ್ಯಾಪಿಟಲ್ N, ಸ್ಮಾಲ್ AZ 8. ಇದು ಪಕ್ಕ ಲಾಗಿನ್ ಆಗಲ್ಲ ಅಂತ ಅನ್ಕೋತೀವಿ. ಇವನ ಮೇಲೆ ನಮಗೆ ಇದು ಕ್ಯಾಪ್ಚನೇ ಬಂದಿಲ್ಲ. ಕ್ಲೋಸ್ ಮಾಡ್ಬಿಟ್ಟು ಓಪನ್ ಮಾಡಿ ಇನ್ನೊಂದ್ಸತಿ. ಅದು ವೆಬ್ಸೈಟ್ ಇಶ್ಯೂ ಇದೆ. ನೋಡಿ, ಈ ಥರ ಎಲ್ಲ ಇಶ್ಯೂಸ್ ಬರುತ್ತೆ. ಹೇಳಪ್ಪ, ಕ್ಯಾಪಿಟಲ್ ಇದ್ರೆ ಮಾತ್ರ ಹೇಳ್ತೀನಿ, ಇಲ್ಲಾಂದರೆ ಎಲ್ಲ ಸ್ಮಾಲ್. I, ಕ್ಯಾಪಿಟಲ್ F, JU, ಕ್ಯಾಪಿಟಲ್ H, I, ಕ್ಯಾಪಿಟಲ್ N, AZ 8. ಸೊ ಲಾಗಿನ್ ಆದಮೇಲೆ ಮತ್ತೆ ಇನ್ನೊಂದು OTP
2796. ಸೊ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಓಪನ್ ಆದ ತಕ್ಷಣ ನಿಮ್ಮ ಹೆಸರು ಕಾಣಬೇಕು. ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ಲಾಗಿನ್ ಆಗಿದ್ದೀರಾ ಅಂತ. ಈಗ ನೆಕ್ಸ್ಟು ಸ್ಟಾರ್ಟ್ ಅಪ್ಲಿಕೇಶನ್. ನ್ಯೂ ಅಪ್ಲಿಕೇಶನ್ಗೆ ಹೋಗಿ ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಸರ್ವಿಸಸ್ ಇರುತ್ತೆ. ಬಟ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಇನ್ಕಮ್, ಮ್ಯಾರೇಜ್ ಅಲ್ಲ ಗುರು, ಮೇಲೋಗು ಇನ್ಕಮ್ರೆನ್ಸ್ ಸರ್ಟಿಫಿಕೇಟ್. ಅದಕ್ಕೆ ಟೈಮ್ ಇದೆ ಇನ್ನು. ಕಂಟಿನ್ಯೂ ಕೊಡಿ. ಸೊ ಇಲ್ಲಿ 2 ಸೆಕ್ಷನ್ ಬರುತ್ತೆ. ಆಫ್ಟರ್ 2004 ಇಲ್ಲ ಬಿಫೋರ್ 2004 ಬೇಕಾ ನಮಗೆ ಅಂತ ಎಲ್ಲ ಕೇಳೋದು ಆಫ್ಟರೇ. ಸೊ ಆಫ್ಟರ್ ತಗೊಳ್ಳಿ. ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ 2 ಆಪ್ಷನ್ ಇದೆ. ಸರ್ಚ್ ಬೈ ಪ್ರಾಪರ್ಟಿ ನಂಬರು ಮೇಲೆ ಸರ್ಚ್ ಬೈ ಪ್ರಾಪರ್ಟಿ ನಂಬರು, ಸರ್ಚ್ ಬೈ ಪಾರ್ಟಿ ನೇಮು. ಪ್ರಾಪರ್ಟಿ ನಂಬರ್ಸ್ ಅಂದರೆ ನಿಮ್ಮ ಹತ್ರ ಸೇಲ್ ಡೀಡ್ ಇದೆ ಅಂದ್ಕೊಳ್ಳಿ. ಪರ್ಫೆಕ್ಟಾಗಿ ಎಲ್ಲ ನಂಬರ್ಸು, ವಿಡ್ತು, ಮೆಜರ್ಮೆಂಟು ಎಲ್ಲ ಕೊಟ್ಟಿರ್ತಾರೆ ಸೇಲ್ ಡೀಡಲ್ಲಿ. ಸೊ ನೀವು ಅದನ್ನು ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲ ನನಗೆ ಅಷ್ಟು ಪ್ರಿಫರಬಲ್ ಇಲ್ಲ, ಕಷ್ಟ ಆಗುತ್ತೆ ಅಂದರೆ ಪಾರ್ಟಿ ನೇಮ್ ಹಾಕು ಸರ್ಚ್ ಮಾಡ್ಬೋದು. ಸೆಲ್ಲರ್ ಯಾರು, ಪರ್ಚೇಸರ್ ಯಾರು. ಸೊ ನಾವು ಈ ಎಕ್ಸಾಂಪಲ್ ಸರ್ಚ್ ಬೈ ಪ್ರಾಪರ್ಟಿ ನಂಬರೇ ಸರ್ಚ್ ಮಾಡ್ತೀವಿ. ಇಲ್ಲಿ ಏನು ಹಾಕಬೇಕು ಅಂದರೆ ಡಿಸ್ಟಿಕ್ ಹಾಕ್ಕೊಳ್ಳಿ ನಿಮ್ಮದು. ಎಕ್ಸಾಂಪಲ್ ಬೆಂಗಳೂರು ರೂರಲ್ ಅಂದ್ಕೊಳ್ಳಿ. ತಾಲೂಕು ನೆಲಮಂಗಲ, ಹೋಬಳಿ ಯಾವುದಾದ್ರೂ. ಓಕೆ, ನೆಕ್ಸ್ಟು ಅಲ್ಲಿ ವಿಲೇಜ್ ಹಾಕ್ಕೊಳ್ಳಿ. ಸೊ ಇದು ಹಾಕಾದ್ಮೇಲೆ ನಿಮ್ಮದು ಅಗ್ರಿಕಲ್ಚರ್ ಲ್ಯಾಂಡ್ದು ಸಿ ಬೇಕಾ, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಬೇಕಾ. ನಾವು ಮಾಡ್ತಾ ಇರೋದು ಸೈಟ್ಸ್ಗೋಸ್ಕರ. ಸೊ ನಾನ್ ಅಗ್ರಿಕಲ್ಚರ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಾದ್ಮೇಲೆ ಪ್ರಾಪರ್ಟಿ ನಂಬರ್ ಟೈಪ್. ಇಲ್ಲಿ ನಿಮ್ಮದು ಸೇಲ್ ಡೀಡಲ್ಲಿ ಅಸೆಸ್ಮೆಂಟ್ ನಂಬರ್ ಅಂತ ಬರೆದಿರ್ತಾರೆ. ಅಸೆಸ್ಮೆಂಟ್ ನಂಬರ್ನ ಇಲ್ಲ ಸೈಟ್ ನಂಬರು. ಹಂಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕೆಳಗಡೆ ಸೈಟ್ ನಂಬರ್ ಇರುತ್ತೆ, ಅಸೆಸ್ಮೆಂಟ್ ನಂಬರು ಇರುತ್ತೆ. ಬಟ್ ಸೈಟ್ ನಂಬರಿಂದ ಸರ್ಚ್ ಮಾಡಿ, ಈಸಿಯಾಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಸೊ ಅಲ್ಲಿ ನಿಮ್ಮ ಸೈಟ್ ನಂಬರ್ನ ಹಾಕಿ. ಎಕ್ಸಾಂಪಲ್ 1 ಅಂತ ಹಾಕು. ಮತ್ತು ಬೌಂಡ್ರಿ ಡೀಟೇಲ್ಸು, ಇದು ನಿಮ್ಮ ಸೇಲ್ ಡೀಡಲ್ಲಿ ಲಾಸ್ಟಲ್ಲಿರುತ್ತೆ. ಈಸ್ಟ್ ಏನು, ವೆಸ್ಟ್ ಏನು, ನಾರ್ತ್ ಏನು, ಸೌತ್ ಏನು. ಸೊ ಈ ಎಲ್ಲ ಡೀಟೇಲ್ಸು ನೀವು ಫಿಲ್ ಮಾಡ್ಕೊಳ್ಳಿ. ಈಸ್ಟಲ್ಲಿ ಏನಿದೆ, ಇನ್ನೊಂದು ಸೈಡ್ದು ರೋಡ್ ಇದೆಯಾ, ಇಲ್ಲ ಇನ್ನೊಂದು ಸೈಟ್ ಇದೆಯಾ, ಪ್ರೈವೇಟ್ ಪ್ರಾಪರ್ಟಿ ಇದೆಯಾ, ಅವೆಲ್ಲ ಡೀಟೇಲ್ಸ್ನು ಫಿಲ್ ಮಾಡಿ. ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಏನು ಅಗತ್ಯ ಇಲ್ಲ. ಸೊ ನೆಕ್ಸ್ಟ್ ಸೆಕ್ಷನ್ನು ಯೂನಿಟ್ ಆಫ್ ಮೆಷರ್ಮೆಂಟು. ಯೂನಿಟ್ ಆಫ್ ಮೆಷರ್ಮೆಂಟು ಸ್ಕ್ವೇರ್ ಫೀಟಲ್ಲೇ ಇರಲಿ. ಸೊ ಮೋಸ್ಟ್ ಆಫ್ ದಿ ಸೈಟ್ ಡೀಟೇಲ್ಸ್ ಎಲ್ಲ ಮೆಷರ್ಮೆಂಟ್ ಸ್ಕ್ವೇರ್ ಫೀಟಲ್ಲೇ ಇರುತ್ತೆ. ಪ್ರಾಪರ್ಟಿ ಮೆಷರಿಂಗು ಮೋಸ್ಟ್ಲಿ ಇಟ್ ವಿಲ್ ಬಿ 30-40 ಅಲ್ಲ, 1200 ಅಂತ ಇರುತ್ತೆ. ಮತ್ತು ಈಸ್ಟ್ ಟು ವೆಸ್ಟು 40 ಇದೆಯಾ 30 ಇದೆಯಾ ಅದನ್ನು ನೋಡ್ಕೊಳ್ಳಿ. 40 ಇದ್ದರೆ 40 ಹಾಕ್ಕೊಳ್ಳಿ, 30 ಇದ್ದರೆ 30 ಹಾಕ್ಕೊಳ್ಳಿ. ಸೊ ಇದೆಲ್ಲ ಆದಮೇಲೆ ಪೀರಿಯಡ್ ಆಫ್ ಸಿ ಸರ್ಚ್. ಸೊ ನಮಗೆ ಈ ಖಾತಾಗೆ ಬೇಕಾಗಿರೋದು ನಿಮ್ಮದು ರಿಜಿಸ್ಟರ್ ಆಗಿರೋ ಡೇಟಿಂದ ಟಿಲ್ ಟುಡೇ. ನೀವು ಯಾವತ್ತೂ ಈಸ್ವತ್ತು 2.0 ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಲ್ಲಿವರೆಗೂ. ಸೊ ಎಕ್ಸಾಂಪಲ್ ಯಾವುದೋ ಒಂದು 2016 ಇದ್ರೆ ಅಲ್ಲಿಂದ ಅದು ಸೆಲೆಕ್ಟ್ ಆಗಿ ಸುಮ್ಮನೆ ಎಕ್ಸಾಂಪಲ್ ತೋರಿಸಷ್ಟು. ಅದೇ ಸೆಲೆಕ್ಟ್ ಮಾಡಿ ಜಾನು. ನೆಕ್ಸ್ಟ್ ಅಲ್ಲಿ ಟಿಲ್ ಟುಡೇ. ಸೊ ಇದೆಲ್ಲ ಹಾಕಿ ನೀವು ಕ್ಯಾಪ್ಚಾ ಹೊಡೆದ್ರೆ ನಿಮಗೆ ಎಲ್ಲ ನಿಮ್ಮದು ಸಿ ಡೀಟೇಲ್ಸ್ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ಸೊ ನಮ್ಮದು ಕೇಸಲ್ಲಿ ಬರಲ್ಲ, ಯಾಕಂದರೆ ಸ್ಯಾಂಪಲ್ ಅಲ್ಲ. ಸೊ ಇದು ಕಂಪ್ಲೀಟ್ ಮಾಹಿತಿ ಹೆಂಗೆ ನೀವು ಸೇಲ್ ಡೀಡ್ ಇಟ್ಕೊಂಡು ಸಿನ ತೆಗಿಬೋದು. ಪಾರ್ಟಿ ನೇಮು ಇದೆ. ಸೊ ಪಾರ್ಟಿ ನೇಮ್ ಇನ್ನೂ ಸಿಂಪಲ್ ಇದೆ. ಬಟ್ ಎಕ್ಸಾಂಪಲ್ ಏನಕ್ಕೆ ಪಾರ್ಟಿ ನೇಮ್ ಚೂಸ್ ಮಾಡೋದು ಪ್ರಿಫರಬಲ್ ಅಲ್ಲ ಅಂದರೆ, ವಿಕ್ರಮ್ ಅನ್ನೋರು ಎಷ್ಟೊಂದು ಜನ ಇರ್ತಾರೆ ನಿನ್ನ ಗ್ರಾಮ ಪಂಚಾಯತಿಲಿ ಅಲ್ವಾ. ಅವಾಗ ನೀನು ಸೈಟ್ ನಂಬರ್ ಹಿಡ್ಕೊಂಡೇ ಹುಡುಕ್ಬೇಕು. ಸೊ ಬಟ್ ಇದು ಸಿಂಪಲ್ ಇದೆ ಪಾರ್ಟಿ ಸರ್ಚು. ಬಟ್ ನೀವು ಅಲ್ಲಿ PDF ಥರ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ನಿಮ್ಮದು ಸೈಟ್ ನಂಬರ್ನ ಹೋಗ್ಬಿಟ್ಟು ಲೊಕೇಟ್ ಮಾಡ್ಕೊಳ್ಳಿ ಅದರಲ್ಲಿ. ಸೊ ಅದೊಂದು. ನೆಕ್ಸ್ಟು ಸರ್ಚ್ ಬೈ ಪ್ರಾಪರ್ಟಿ ನೇಮ್ ನಂಬರ್ಗೆ ಹೋಗು. ಇನ್ನೊಂದು ಸಿಂಪಲ್ ಏನು, ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡಿ. ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದರೆ ಸೊ ನಿಮಗೆ ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಫೀಚರ್ಸ್ ಇದೆ ಇಲ್ಲಿ. ಸೊ ಇದೇನಂದರೆ ನೀವು ಹೋಗ್ಬಿಟ್ಟು ಮ್ಯಾಪಲ್ಲೇ ಲೊಕೇಟ್ ಮಾಡ್ಬೋದು ನಿಮ್ಮ ಸೈಟ್ನ.
ಒಳ್ಳೆ ಆಪ್ಷನ್ ಬಿಟ್ಟಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಅವರು. ಬಟ್ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಇರೋರಿಗೆ ಬಟ್ ಆದ್ರೂ ಪ್ರಾಪರ್ ಪ್ರಿಸಿಷನ್ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಬೇಗ ಹುಡುಕ್ಬೋದು. ನೀವಲ್ಲಿ ಕ್ಲಿಕ್ ಮಾಡಿದ್ರೆ ಅದೇ ತಗೊಂಡ್ಬಿಡುತ್ತೆ ಡೀಟೇಲ್ಸ್. ಕೆಳಗಡೆ ಫಿಲ್ ಮಾಡಿದ್ವಲ್ಲ ನಾವು, ಅದೇ ತಗೊಂಡ್ಬಿಡುತ್ತೆ. ಸ್ಯಾಂಪಲ್ ಒಂದು ಯಾವುದೋ ಒಂದು ತೋರಿಸು, ಕೆಳಗಡೆ ಫಿಲ್ ಆಗಿರುತ್ತೆ ನೋಡಿ. ಆಚೆ ಬಾ. ನೋಡು ಮಾಗಡಿನೇ ಹಾಕೊಂಡ್ಬಿಟ್ಟಿದ್ಯಾ. ಇದು ಈ ಥರ ಅದೇ ಆಟೋಮೆಟಿಕ್ ಫಿಲ್ ಆಗಿಬಿಡುತ್ತೆ. ಸೊ ಇದು ಒಂದು ಆಪ್ಷನ್ನ ನೀವು ಟ್ರೈ ಮಾಡ್ಕೊಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್, ತುಂಬ ಒಳ್ಳೆ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾನೆ ಸಾಗರ್. ಮತ್ತು ಕಾವೇರಿ 2.0 ಲಿಂಕ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಏನೇ ಡೌಟ್ಸ್ ಇದ್ದರೂ ಕೇಳಿ. ಆ್ಯಂಡ್ ಯಾರಿಗಾದ್ರೂ ಸಪೋರ್ಟ್ ಬೇಕಿದ್ರೆ ನಿಮಗೆ ಸಂಗ್ರಾಮ ಚಾನಲ್ದು ಮೇಲ್ ಐ ಡಿ ಕೊಟ್ಟಿರ್ತೀವಿ. ಆ ಮೇಲ್ ಐ ಡಿಗೆ ನಿಮ್ಮದು ಬರೀರಿ. ಸೊ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಿದ್ರೆ ಈ ಥರ ಡಾಕ್ಯುಮೆಂಟ್ ಜನರೇಟ್ ಮಾಡೋಕ್ಕೆ ನಾವು ಹೆಲ್ಪ್ ಮಾಡಿಕೊಡ್ತೀವಿ. ಸಪೋರ್ಟ್ ದಟ್. ಓಕೆ, ಇದಾಗಿತ್ತು ಈ ವಾರದ ವಿಡಿಯೋ. ಥ್ಯಾಂಕ್ ಯು.